ಹಾಗೆ ಈಗ ವಿಡಿಯೋ ಮೇಲೆ ತಮ್ಮ ನೋಡ್ಬಿಟ್ಟು ಗೊತ್ತಾಗುತ್ತೆ ಯಾವ ತರ ವಿಡಿಯೋ ಮಾಡ್ತಾ ಇದೀವಿ ಅಂತ. ಒಂದು ಫೋಟೋನ ಯಾವ ರೀತಿ ಇನ್ನೊಂದು ಸ್ವಲ್ಪ ಕ್ಲಾರಿಟಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಸರಿನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್. ಒಂದು ಆ್ಯಪಿನ ಹೆಸರು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಹಾಗೆ ಮತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಇದೆ, ಸರಿ? ನಮ್ಮೆಲ್ಲ ಫ್ರೆಂಡ್ಸ್ಗೂ ಮತ್ತೆ ನಿಮ್ಗೆಲ್ಲ ಯೂಸ್ ಆಗುವಂಥ ವಿಡಿಯೋ. ಆಲ್ಮೋಸ್ಟ್ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋನ, ಸರಿನಾ? ಹಾಯ್ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಫೋಟೋನ ಯಾವ ರೀತಿ ಒಂದು ಸ್ವಲ್ಪ ಬ್ಲರ್ ಆಗಿರುತ್ತೆ, ಒಂದು ಕ್ವಾಲಿಟಿ ಕಡಿಮೆ ಇರುತ್ತೆ, ಆ ಕ್ವಾಲಿಟಿ ಜಾಸ್ತಿ ಮಾಡೋದಾಗಿ ಒಂದು ಸ್ವಲ್ಪ HD ಕನ್ವರ್ಟ್ ಮಾಡೋದು ಅಂತ ಒಂದು ಆ್ಯಪನ್ನು ಹೇಳ್ತೀನಿ. ಈ ಆ್ಯಪ್ ಹೆಸರನ್ನ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಆವಾಗ ಡೌನ್ಲೋಡ್ ಮಾಡ್ಕೊಳ್ಳಿ, ಸರಿನಾ? ಒಂದು ಆ್ಯಪನ್ನು ಒಂದು ಗ್ಯಾಲರಿಗೆ ಹೋಗಬೇಕಾಗತ್ತೆ. ಗ್ಯಾಲರಿಗೆ ಹೋದ ತಕ್ಷಣ ಒಂದು ಫೋಟೋನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಇದನ್ನು ಟಚ್ ಮಾಡ್ಕೊಳ್ಳಿ ಆಪ್ಷನ್ನು. ಇಲ್ಲಿ ಆ್ಯಡ್ಸ್ ಬರ್ತಾವಲ್ಲ, ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಒಂದು ಬ್ರೌಸ್ ಮಾಡಾಗ ಒಂದು ಆ್ಯಡ್ಸ್ ಬರ್ತಾವಲ್ಲ, ಈ ರೀತಿಯಾಗಿ ಆ್ಯಡ್ಸ್ ಬರ್ತಾವಲ್ಲ, ಈ ರೀತಿಯಾಗಿ ಒಂದು ಆ್ಯಡ್ಸನ್ನು ರಿಮೂವ್ ಮಾಡೋದು ಹೇಗಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ತುಂಬ ಜಾಸ್ತಿ ಆ್ಯಡ್ಸ್ ಬರ್ತಾಯಿದ್ದಾವೆ. ಈ ಥರ ಒಂದು ಬ್ರೌಸ್ ಮಾಡೋವಾಯಿತು, ಒಂದು ಈ ಥರ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ಥರ ತುಂಬ ಜಾಸ್ತಿನೇ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದೊಂದು ಮೊದಲನೇ ಇರೋ ಫೋಟೋ. ಹಾಗೆ ಈ ಸಲ ಸ್ಲೈಡ್ ಮಾಡಿದ್ರೆ ಒಂದು ಕ್ಲಾರಿಟಿ ಫೋಟೋ ಬರುತ್ತೆ ನೋಡಿ. ಇದು ಬ್ಲರ್ ಇದೆ, ಈ ಥರ ಸ್ಲೈಡ್ ಮಾಡಿದ್ರೆ ಒಂದು ಕ್ಲಾರಿಟಿ ಫೋಟೋ ಬರುತ್ತೆ. ಸರಿ ಫ್ರೆಂಡ್ಸ್, ಯಾವುದೇ ಒಂದು ಫೋಟೋ ಇರಲಿ ಫ್ರೆಂಡ್ಸ್ದಾಗಿರಲಿ, ನಾನು ಸುಮ್ಮನೆ ಒಂದು ಹೂವಿನ ಫೋಟೋ ಇರಲಿ ಅಂತ ಒಂದು ವೀಡಿಯೋನ ಹಾಕಿದ್ದೀನಿ, ಸರಿನಾ? ಈಗ ಸೇವ್ ಮಾಡ್ಕೊಳ್ಳಿ. ಸೇವ್ ಅಂತ ಗ್ಯಾಲರಿ ಹೋಗ್ಬಿಟ್ಟು ಮತ್ತು ಈ ಥರ ಆ್ಯಡ್ಸ್ ಮಾಡ್ತಾರೆ. ತುಂಬ ಇರಿಟೇಟ್ ಅನಿಸುತ್ತೆ ಈ ಥರ ಆ್ಯಪ್ಗಳು ಬರ್ತಾ ಇರ್ತಾವಲ್ಲ, ಯೂಸ್ ಮಾಡುವಾಗ ಏನೋ ಒಂದು ವರ್ಕ್ ಮಾಡ್ತಿರ್ತೀವಿ ಸ್ಪೀಡಾಗಿ. ಅವಾಗ ಈ ಥರ ಬಂದಾಗ ಒಂಥರ ಇದಾಗುತ್ತೆ. ಇದು ಆ್ಯಡನ್ನು ರಿಮೂವ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ, ಸರಿನಾ? ನೆಕ್ಸ್ಟ್ ವೀಡಿಯೋದಲ್ಲಿ. ಆಮೇಲೆ ವೇಟ್ ಮಾಡಿ, ಇದು ವೀಡಿಯೋ ಬರ್ತಾಯಿದೆ. ಇಷ್ಟು ಮಾಡಿದ ತಕ್ಷಣ ಒಂದು ನಿಮ್ಮ ವೀಡಿಯೋ ನಿಮ್ಮೊಂದು ಒಂದು ಫೋಟೋ ಇದೆಯಲ್ಲ, ಅದು ಗ್ಯಾಲರಿಗೆ ಸೇವ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ? ಆಫ್ಟರ್ ಅಂದರೆ ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಡನ್ ಅಂತ ಹೊಡೆದ್ಬಿಟ್ರೆ ಮುಗಿದೋಯ್ತು. ಇಷ್ಟೇ, ಒಂದು ಗ್ಯಾಲರಿಗೆ ನಿಮ್ಮ ಫೋಟೋ ಬಂದು ಸೇವ್ ಆಗಿರುತ್ತೆ, ಸರಿನಾ? ಮತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಈ ಆ್ಯಪಿನ ಹೆಸರು ರೆಮಿನಿ ಅಂತ ಆ್ಯಪ್, ಒಂದು ಆ್ಯಪ್ ಇದೆ. ಇದು ರೆಮಿನಿ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.